RC390 ಓಡಿಸೋ ಮಜಾನೇ ಬೇರೆ. ಸೊ ಎವ್ರಿ ವರ್ಷನ್ ಬಿಟ್ಟಾಗ ಅದರದ್ದೇ ಆದ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಪ್ರಾಪರ್ ರೇಸ್ ಲುಕ್ ಕೊಟ್ಟಿದ್ದಾರೆ. ಇದರಲ್ಲಿ ಸ್ವಲ್ಪ ಏರೋಡೈನಮಿಕ್ ಆಗಿದೆ. ಇದು ಏರೆಲ್ಲ ಪಾಸ್ ಆಗಿಬಿಡುತ್ತೆ. ಇದರಲ್ಲಿ ಏನಂತಂದರೆ ಡಿಫ್ಲೆಕ್ಟ್ ಮಾಡೋದಕ್ಕೆ ಏನಿಲ್ಲ. ಇಟ್ಸ್ ಓಕೆ. ಯು ವಿಲ್ ಅಗೇನ್ ಕಮ್ ಬ್ಯಾಕ್ ಟು KTM ಫ್ಯಾಮಿಲಿ. ಓಕೆ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಮ್ಮ ಜೊತೆ ಇವತ್ತು RC390 GP ಎಡಿಷನ್ ಇದೆ. ಸೊ ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂತಾರೆ ಹೋಗಿ ನೋಡಿ. ಹೊಸ ಡ್ಯೂಕ್ 390 2024 ಎಡಿಷನ್ನ ನಾನು ಓಡಿಸಿ ಅದ್ರ ಬಗ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡಿದ್ದೀನಿ. ಸೊ ಚೆಕ್ ಮಾಡಿದ ಅಂದರೆ ಚೆಕ್ ಮಾಡಿ. ಸೊ ಈ ವ್ಲಾಗಲ್ಲಿ ಈ RC390 ಹೊಸದೇನಿದೆ GP ಎಡಿಷನ್ ಇದನ್ನು ಓಡಿಸಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಯಾವ ಥರ ಇದೆ ಅಂತ. ಇದೇ ಫಸ್ಟ್ ನಾನು GP ಎಡಿಷನ್ನ ಓಡಿಸ್ತಾ ಇರೋದು. ಸೊ ಲೆಟ್ಸ್ ಎಕ್ಸ್ಪೀರಿಯೆನ್ಸ್ RC390 GP ಎಡಿಷನ್ ಥ್ಯಾಂಕ್ಸ್ ಟು AG ವ್ಲಾಗ್ಸ್. ಸೊ ನೋಡೋದಕ್ಕೆ ನೋಡಿ RC390 ಯಾವ ಥರ ಇದೆ ಅಂತ. ಪ್ರೀವಿಯಸ್ ವರ್ಷನ್ಗಿಂತ ಇದೊಂದು ಸ್ವಲ್ಪ ತುಂಬ ಬೇಸಿಕ್ ಅಂತ ಅನ್ನಿಸ್ಬೋದು. ಬಟ್ ಈ ಸ್ಟಿಕ್ಕರಿಂಗ್ ಎಲ್ಲನೂ ಆದಮೇಲೆ ಪ್ರಾಪರ್ ರೇಸ್ ಲುಕ್ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲ್ಗಡೆ ಈ KTM ಜೊತೆ ಯಾವುದ್ಯಾವುದೋ ಪವರ್ ಪಾರ್ಟ್ಸ್ಗಳೆಲ್ಲನೂ ಇದೆ. ಆ ಬ್ರ್ಯಾಂಡ್ದು ಎಲ್ಲ ನೇಮ್ಸ್ಗಳನ್ನು ಇಲ್ಲೆಲ್ಲ ಹಾಕಿದ್ದಾರೆ. ಸೊ ಮೋಟೋರೆಕ್ಸ್, ಆಯಿಲ್ ಆಫ್ ಸ್ವಿಟ್ಜರ್ಲ್ಯಾಂಡ್, WP ಏಪೆಕ್ಸ್ ಸಸ್ಪೆನ್ಷನ್ನು. ಸೊ ಆ್ಯಸ್ ಯೂಶುವಲ್ KTMಲ್ಲಿ ನೀವು ತುಂಬ ಕಾಮನಾಗಿ ನೋಡೋದು ಏಪೆಕ್ಸ್ ಅಪ್ ಡೌನ್ ಸಸ್ಪೆನ್ಷನ್ನು. ಬಟ್ ಇದರಲ್ಲಿ ಅಡ್ಜಸ್ಟಬಲ್ ಇಲ್ಲ. ಸೊ ನಾನ್ ಅಡ್ಜಸ್ಟಬಲ್. ಇನ್ನು ಸ್ಪೆಸಿಫಿಕೇಷನ್ ಬಗ್ಗೆ ಹೇಳಿದರೆ ರೈಡ್ ಬೈ ವೈರ್ ಥ್ರಾಟಲ್ ಇದೆ. ಅದಾದಮೇಲೆ ಡ್ಯೂಕ್ 390ನಲ್ಲಿ ಏನೇನು ಬರುತ್ತೆ ಫೀಚರ್ಸ್ ಆಲ್ಮೋಸ್ಟ್ ಎಲ್ಲ ಫೀಚರ್ಸೂ ಇದೆ. ಆಟೋ ಬ್ಲಿಪ್ಪರ್ಸ್ ಇಲ್ಲ, ಅಪ್ ಡೌನ್ ಕ್ವಿಕ್ ಶಿಫ್ಟರ್ ಇದೆ. ಅದಾದಮೇಲೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಅದಾದಮೇಲೆ ಕಾರ್ನರಿಂಗ್ ABS ಕೂಡ ಇದೆ. ಸೊ ಇವಾಗ ಆನ್ ರೋಡ್ ಯಾವ ಥರ ಇದೆ ಅಂತಂದ್ಬಿಟ್ಟು ಇವಾಗ ಓಡಿಸಿ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಓಕೆ, ಸೊ ಎಕ್ಸಾಸ್ಟ್ ನೋಟ್ ನೋಡಿ. ಸಕ್ಕತ್ತಾಗಿದೆ ಗುರು. ಒಂದೊಳ್ಳೆ ವೈಬ್ ಕೊಡುತ್ತೆ. ಲೈಕ್ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಅಷ್ಟು ಲೌಡ್ ಇಲ್ಲ ಅಂತಂದ್ರೂ ಒಂದು ಪ್ರಾಪರ್ RC390ಗೆ ಸಖತ್ ವೈಬ್ ಕೊಡುತ್ತೆ. ಓಕೆ, ಲೆಟ್ಸ್ ಗೋ. ಸೊ ಸ್ವಲ್ಪ ಕತ್ಲಾಗ್ತಾ ಇದೆ. ಕ್ವಾಲಿಟಿನಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 6 o'clock. ಓಕೆ, ಸೊ ನಾವಿವಾಗ ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಹತ್ರ ಬಂದಿದ್ದೀವಿ. ಸೊ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ ಡ್ಯೂಕ್ 390ಗೂ ಇದಕ್ಕೂ ಈ ಅಗ್ರೆಸಿವ್ ಪೊಸಿಷನ್ ಏನಿದೆ ಅದು ತುಂಬ ಚೆನ್ನಾಗಿದೆ. ಬಟ್ ಅರ್ಲಿಯರ್ RC390 ವರ್ಷನ್ಸ್ಗಳೆಲ್ಲ ಇತ್ತಲ್ಲ ಅದರಷ್ಟು ಅಗ್ರೆಸಿವ್ ಇಲ್ಲ. ಇದು ಮೋರ್ ಆಫ್ ಅ ಟೂರರ್ ಥರ ಇದೆ ಕಂಫರ್ಟು. ನಾನು ಪ್ರೀವಿಯಸ್ RC ವರ್ಷನ್ ಎಲ್ಲನೂ ಓಡಿಸಿದ್ದೀನಿ. ಸೊ ನನ್ನ ಫ್ರೆಂಡು ದಿಲೀಪ್ ಹತ್ರ ಇರೋದು BS3, ಅದಾದಮೇಲೆ AG ಹತ್ರ BS4 ಇತ್ತು. ಸೊ ಆ ಗಾಡಿಗಳೆಲ್ಲನೂ ಓಡಿಸಿದ್ದೀನಿ. ಓಕೆ, ಸೊ ಇಲ್ಲಿಂದ ಒಂದು ಸ್ಟ್ರೆಚ್ ಹೊಡೆಯೋಣ. ಲೆಟ್ಸ್ ಗೋ. ಸಖತ್ ಗೈಸ್. ಸೊ ಆಲ್ಮೋಸ್ಟ್ 172ವರೆಗೂ ಹೋಯ್ತು. ಇವಾಗ BS6 ನಾರ್ಮ್ಸಿಂದ ಏನು ಮಾಡಿದ್ದಾರೆ, ಪವರ್ ಎಲ್ಲ ಸ್ವಲ್ಪ ಡಿಟ್ಯೂನ್ ಮಾಡಿಬಿಟ್ಟಿದ್ದಾರೆ. ಸೊ ಆ BS4ಅಲ್ಲಿ ಏನಿತ್ತು ಆ ಅಗ್ರೆಸಿವ್, ಆ ಅಗ್ರೆಷನ್ನು, ಆ ಪವರ್ ಅಷ್ಟೊಂದು ಪ್ರೊಡ್ಯೂಸ್ ಮಾಡಲ್ಲ. ಸೊ ಆ ವಿಂಟೇಜ್ RC ಏನಿತ್ತು ಅದು ಆಲ್ಮೋಸ್ಟ್ ನಂಗೆ ಗೊತ್ತಿರೋಂಗೆ 185ವರೆಗೂ ಎಲ್ಲ ಹೋಗ್ತಿತ್ತು. 180, 185 ಆ ಥರ ಎಲ್ಲ ಹೋಗ್ತಿತ್ತು. ಆ್ಯಂಡ್ ಈ ಗಾಡಿನಲ್ಲಿ ಇನ್ನೂ ಸ್ವಲ್ಪ ಮೋರ್ ಕಂಟ್ರೋಲಬಲ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನನಗೆ ಅದರಲ್ಲಿ ಸ್ವಲ್ಪ ಪವರ್ ಎಳೆದ್ರೆ ಎಳ್ಕೊಂಡು ಹೋಗ್ಬಿಡುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಿದೆ. ಬ್ರೇಕು ಅಷ್ಟೇ, ಬ್ರೇಕ್ ಬೈಟೆಲ್ಲೂ ಸಖತ್ತಾಗಿದೆ. ಸೊ ಪವರ್ ಫಿಗರ್ಸ್ ಬಂದರೆ ಆ್ಯಸ್ ಯೂಶುವಲ್ 44 bhp, 43.5 bhp ಆ್ಯಂಡ್ 39 Nm ಟಾರ್ಕು. ಅದನ್ನು ಬಿಟ್ಟರೆ ನಿಮಗೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರು ಸೇಮ್ ನಮ್ಮ
ಪ್ರೀವಿಯಸ್ ADV 390ನಲ್ಲಿ ಯಾವುದಿದೆ ಸೇಮ್ ಅದೇ ADV 390 ಮತ್ತು ಡ್ಯೂಕ್ 390ನಲ್ಲಿ ಯಾವ್ದು ಬರ್ತಿತ್ತು ಸೇಮ್ ಅದೇ ಇದೆ. ಸೊ ಇದರಲ್ಲಿ ಏನೇನು ಡೀಟೇಲ್ಸ್ ಸಿಗುತ್ತೆ ಅಂತಂದರೆ ಸ್ಪೀಡೋಮೀಟರ್ ಇದೆ, ಅದಾದಮೇಲೆ ಓಡೋಮೀಟರ್ ಇದೆ, ಅದಾದಮೇಲೆ ನಿಮಗೆ ಟ್ರಿಪ್ ತೋರಿಸುತ್ತೆ, ಟ್ರಿಪ್ 1 ಟ್ರಿಪ್ 2 ಅದೆಲ್ಲ ಫುಲ್ ಕಸ್ಟಮೈಸ್ ಮಾಡ್ಕೊಬೋದು. ಅದಾದಮೇಲೆ ರೈಡಿಂಗ್ ಮೋಡ್ ಎಲ್ಲ ತೋರಿಸುತ್ತೆ. ಇದರಲ್ಲಿ ನಿಮಗೆ ರೈಡಿಂಗ್ ಮೋಡ್ ಅಂತಂದರೆ ಎಲೆಕ್ಟ್ರಾನಿಕ್ಸ್ ಯಾವುದಾದ್ರು ಎನೇಬಲ್ ಆಗಿದೆ ಅದೆಲ್ಲ ತೋರಿಸುತ್ತೆ. ABS ತೋರಿಸ್ತದೆ, ಇವಾಗ ABS ರೋಡ್ ಮೋಡಲ್ಲಿದೆ. ಅದಾದಮೇಲೆ MTC ಆನಲ್ಲಿದೆ, ಬೇಕು ಅಂತಂದರೆ ಆಫ್ ಮಾಡ್ಕೊಬೋದು. ಸೊ ಸ್ವಿಚಬಲ್ ABS, ಸ್ವಿಚಬಲ್ MTC, ಅದಾದಮೇಲೆ ಕ್ವಿಕ್ ಶಿಫ್ಟರ್ ಕೂಡ ಆನ್ ಆ್ಯಂಡ್ ಆಫ್ ಮಾಡ್ಕೊಬೋದು. ಆ್ಯಂಡ್ ಈ ಬಟನ್ಸ್ ಎಲ್ಲ ಹೊಸ ಡ್ಯೂಕ್ 390 ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸೊ ಇದು ಬಂದುಬಿಟ್ಟು ಸ್ಟ್ಯಾಂಡರ್ಡಾಗಿ ಬರುತ್ತಲ್ಲ ಡ್ಯೂಕ್ 390ಗೆ ಸೇಮ್ ಅದೇ ಥರನೇ ಇದೆ ಬಟನ್ಸ್ಗಳೆಲ್ಲನೂ. ADV 390ಗೂ ಸೇಮ್ ಇದೇ ಥರನೇ ಇರೋದು, ಏನು ಡಿಫ್ರೆನ್ಸ್ ಇಲ್ಲ. ಸೊ ಇದು ನನಗೆ ಸ್ವಲ್ಪ ಈಸಿಯೆಸ್ಟ್ ಅಂತ ಅನಿಸುತ್ತೆ. ಬಟ್ ಡ್ಯೂಕ್ 390 ಹೊಸ ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ ಕಂಪ್ಲೀಟ್ಲಿ. ಅದು ಆ ಯೂಸರ್ ಇಂಟರ್ಫೇಸೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಓಕೆ ಬನ್ನಿ ಇವಾಗ ಇನ್ನೊಂದು ಸ್ಟ್ರೆಚ್ ಹೊಡಿಯೋಣ. ಸಖತ್ತಾಗಿದೆ ಗಾಯ್ಸ್, ಏನು ಹೇಳಿ, RC 390 ಓಡಿಸೋ ಮಜಾನೇ ಬೇರೆ. ಸೊ ತುಂಬ ಜನ ಕಂಪ್ಲೇಂಟ್ ಮಾಡ್ಬೋದು ಹೊಸ RC 390 ಚೆನ್ನಾಗಿಲ್ಲ ಅಂತ, ಬಟ್ ಸೀರಿಯಸ್ಲಿ ಸಖತ್ತಾಗಿದೆ. ಸೊ ಎವ್ರಿ ವರ್ಷನ್ ಬಿಟ್ಟಾಗ ಅದರದ್ದೇ ಆದ ಅಡ್ವಾಂಟೇಜಸ್ ಮತ್ತು ಡಿಸಡ್ವಾಂಟೇಜಸ್ ಇದ್ದೇ ಇರುತ್ತೆ. ಸೊ ಅದೇ ಥರನೇ ನಾವು ಸ್ಟಾರ್ಟಿಂಗು RC 390 ಏನು ಬಿಟ್ಟಿದ್ರು ಫಸ್ಟ್ ವರ್ಷನ್ನು, ಅದನ್ನು ನೋಡಿ ನಮಗೆ ಒಂಥರ ಅಭ್ಯಾಸ ಆಗಿಬಿಟ್ಟಿತ್ತು. ಸೊ ಪ್ರಾಬ್ಲಿ ಆ ಹಳೆ RC 390 ಏನಿತ್ತು ಅದಕ್ಕಿರೋಷ್ಟು ಫ್ಯಾನ್ ಬೇಸು ಈ ಗಾಡಿಗೆ ಒಂದು 10% ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಆ ಗಾಡಿಗೆ ಸ್ವಲ್ಪ ಅಡ್ಜಸ್ಟ್ ಆಗಿದ್ರು. ಬಟ್ ವೆನೆವರ್ ಒಂದು ಹೊಸ ಚೇಂಜ್ ಅಂತ ಬಂದಾಗ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ನನಗೇನೋ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಪ್ರಾಬ್ಲಿ ಡಿಸೈನ್ ವೈಸು ಇನ್ನೂ ಸ್ವಲ್ಪ ಕಂಪ್ಲೀಟ್ಲಿ ಸ್ಪೋರ್ಟಿ ಥರ ಕೊಟ್ಟಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಸ್ವಲ್ಪ ಬೇಸಿಕ್ ಅಂತ ಅನ್ನಿಸ್ತು. ವಿಂಡ್ ಬಫೆಟಿಂಗ್ ಇದೆ. ನಾನು ಹಿಂಗೆ ಅದನ್ನೇ ಹೇಳೋಣ ಅಂತ ಅಂದ್ಕೊಂಡೆ. ಅವೆಲ್ಲ ಹೋಗ್ಬೇಕಾದ್ರೆ ಅಲ್ಲಿ ಹೈಟ್ ಇದೆ ಅಲ್ಲ, ಅಲ್ಲಿ ನನಗೆ ಬರ್ಬೇಕಾದ್ರೆ ಫುಲ್ಲು ಹ್ಯಾಂಡಲ್ ಅಲ್ಲಾಡ್ತಿತ್ತು. ಹಾಂ ನೀನು ಅದೇನೇ ಹೇಳಿದ್ದು. ಹಾಂ ಇಲ್ಲ ತುಂಬ ಬಫೆಟಿಂಗ್ ಇದೆ ಅದು. ಸೊ ಏನಂದರೆ ಇದರಲ್ಲಿ ಸ್ವಲ್ಪ ಏರೋ ಡೈನಮಿಕ್ ಆಗಿದೆ. ಇದು ಏರ್ ಎಲ್ಲ ಪಾಸ್ ಆಗಿಬಿಡುತ್ತೆ. ಇದರಲ್ಲಿ ಏನಂತಂದರೆ ಡಿಫ್ಲೆಕ್ಟ್ ಮಾಡೋದಕ್ಕೆ ಏನಿಲ್ಲ. ಅದು ನೋಡೋಕೆ ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿಲ್ಲ. ಇವಾಗ ಪ್ರೀವಿಯಸ್ RC 390 ಓಡಿಸಿದ್ದೀರಾ ನೀವು, BS3 ಓಡಿಸಿದ್ದೀರಾ, BS4 ಓಡಿಸಿದ್ದೀರಾ, ಇವಾಗ ಈ ಗಾಡಿನೂ ಓಡಿಸ್ತಾ ಇದ್ದೀರಾ. ನಿಮಗೆ ಆ ಗಾಡಿಗೂ ಈ ಗಾಡಿಗೂ ಕಂಪೇರ್ ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ನಿಮಗೆ? ತುಂಬ ಡಿಫ್ರೆನ್ಸ್ ಇದೆ. ಇದಕ್ಕೆ ಅಷ್ಟೇನು ಇದಿಲ್ಲ. ಹಾಂ BS3 ಅದು ಎತ್ಕೊಂಡು ಹೊರಟೋಗುತ್ತೆ. ಹಾಂ ಪವರ್ ವೈಸ್ ತುಂಬ ಜಾಸ್ತಿ ಇದೆ ಅದು. ಒಂದು ಸರ್ಟನ್ RPM ಬಂದಮೇಲೆ ಬೂಸ್ಟ್ ಆಗ್ಬಿಡ್ತದೆ. ಹಾಂ ಹೌದು, ಲೋ ಆ್ಯಂಡ್ ಟಾರ್ಕಲ್ಲಿ ಜರ್ಕ್ ಹೊಡಿಯುತ್ತೆ ಅದು BS3 ನಲ್ಲಿ. ಓಕೆ, ಇದರಲ್ಲೂ ಹೊಡಿಯುತ್ತೆ, ಜಾಸ್ತಿ ಹೊಡಿಯಲ್ಲ. ಯಾಕಂದ್ರೆ ನಾನು ಕ್ವಿಕ್ ಶಿಫ್ಟರ್ನ ಆಫ್ ಮಾಡ್ಕೊಂಡು ಓಡಿಸ್ತೀನಿ. ಹಾಂ ಅದು ಸಿಟಿಲೆಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಹೌದು, ಇದಾಗ್ಬಿಡುತ್ತೆ, ಕಟ್ಟಾಗುತ್ತೆ. ಆಫ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ. ನನಗೆ ಸ್ವಲ್ಪ ಜರ್ಕಿಂಗ್ ಇದೆ. ಓಕೆ, ಒಂದ್ಸಲಿ ಎತ್ಕೊಂಡಲ್ಲಿ ಇವಾಗ ನೀನೇ ನೋಡ್ಕೊಂಡು ಬಂದಲ್ಲ. ಹಾಂ ಹೌದು, ಒಂದ್ಸಲ ಟೇಕ್ ಆಫ್ ಆದರೆ ಸ್ಮೂತಾಗಿ ಹಂಗೆ ಹೋಗುತ್ತೆ. ಮ್ಯಾಪಿಂಗ್ ಬೇರೆ ಇದೆ. ಹಾಂ ಹೌದು, ಅದಕ್ಕೆ R&D ಮಾಡೋರು. ಯಾಕಂದ್ರೆ ಎಲೆಕ್ಟ್ರಾನಿಕ್ಸ್ ತುಂಬೋರಲ್ಲ, R&D ಮಾಡಲೇಬೇಕು. ನಾನು ಟಾಪ್ ಸ್ಪೀಡ್ ಚೆಕ್ ಮಾಡಿದೆ, 172ವರೆಗೂ ಹೋಯ್ತು. 173, ಅದೇ 172 173 ಅಷ್ಟರಲ್ಲಿದೆ. 175 176 ಹೋಗುತ್ತೆ. ನಾನು ಅಬ್ಸರ್ವ್ ಮಾಡಿದ್ರಲ್ಲಿ ಸ್ಟಾರ್ಟಿಂಗ್ ನೀವು ಕ್ವಿಕ್ ಶಿಫ್ಟ್ ಯೂಸ್ ಮಾಡಬೇಕಿದ್ರೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಷ್ಟು ಸ್ಮೂತಾಗಿ ಶಿಫ್ಟ್ ಆಗಲ್ಲ, ಮೇಡೆ ಬರಲ್ಲ. ಶಿಫ್ಟ್ ಆಗಲ್ಲ ತಾನೆ, ಕೇಳಿದ್ರೆ ನನಗೆ ಬರಲ್ಲ ಅಂತ ಹೇಳ್ತಾನೆ. ಅದು ಏನಕ್ಕೆ ಅಂತಂದರೆ ಇದೆಲ್ಲ ಲೋ ಎಂಡ್ ಮಷೀನ್ಸ್ ಅಲ್ಲ, ನಿನಗೆ ಆಲ್ಮೋಸ್ಟ್ 2000 3000 RPM ಮೇಲ್ಗಡೆ ಇರಬೇಕು. ಎಷ್ಟು ಹೈಯರ್ RPM ಅಲ್ಲಿ ಇರ್ತೀಯೋ ಅಷ್ಟು ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ಬ್ಯಾಲೆನ್ಸರ್ ದೊಡ್ಡದಿರುತ್ತೆ, ನಿಮಗೆ ಈಸಿಯಾಗಿ ಬ್ಯಾಲೆನ್ಸ್ ಆಗುತ್ತೆ ಗೇರು ಮತ್ತು ಕ್ಲಚ್. ಯೂಶಲಿ ಕ್ವಿಕ್ ಶಿಫ್ಟರ್ ಎಲ್ಲ ಯೂಸ್ ಮಾಡೋದೇನು ಏನಕ್ಕೆ ಅಂತಂದರೆ ಹೈ ಸ್ಪೀಡಲ್ಲಿ ಇರ್ತೀವಲ್ಲ, ಆವಾಗ ನಾವು ಕ್ಲಚ್ ಹಿಡಿದು ಇದಕ್ಕೆ ಟೈಮಿಂಗ್ ಇದಾಗುತ್ತೆ ಅಂತಲೇ ಸ್ವಲ್ಪ ಸೆಕೆಂಡ್ ಗೇರ್ ತರ್ಡ್ ಗೇರ್ ಆದಮೇಲೆ ಅದು ಕ್ವಿಕ್ ಶಿಫ್ಟ್ ಸ್ವಲ್ಪ ಸ್ಮೂತಾಗಿ ಆಗೋದು. ಓಕೆ, ಸೊ ಸದ್ಯಕ್ಕೆ ನೋಡಿದ್ರಲ್ಲ RC 390 ಪರ್ಫಾರ್ಮೆನ್ಸ್ ಯಾವ ಥರ ಇತ್ತು ಅಂತ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ
ನಿಮ್ಮ ಅಭಿಪ್ರಾಯ ಏನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫೇವ್ರೇಟ್ ವರ್ಷನ್ ಯಾವುದು RC390ನಲ್ಲಿ ಹಾಗೆ ಕಮೆಂಟ್ ಮಾಡಿ ಹೇಳಿ. ಫೇವರೇಟ್ ಈಸ್ ಆಲ್ವೇಸ್ BS4 RC390. BS4 ಇನ್ ಟರ್ಮ್ಸ್ ಆಫ್ ಲುಕ್ ಐ ಆಮ್ ಬಿಗ್ ಫ್ಯಾನ್ ಆಫ್ BS3 ನನಗೆ ಪವರ್ ವೈಸ್ ಇಷ್ಟ ಬ್ರೋ, ಹಾಂ ಬಟ್ ನನಗೆ BS4 ಜಾಸ್ತಿ ಕನೆಕ್ಷನ್ ಇದೆ, ಯಾಕಂದ್ರೆ ನನ್ನ ಹತ್ರ ಅದಕ್ಕೆ. ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಓಕೆ. ಯು ವಿಲ್ ಅಗೇನ್ ಕಮ್ ಬ್ಯಾಕ್ ಟು KTM ಫ್ಯಾಮಿಲಿ ಸೂನ್. ಓಕೆ ಗೈಸ್, ಸೊ ಸದ್ಯಕ್ಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಟೇಕ್ ಕೇರ್, ಸಿಯಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.